ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಂದ್ ಕಾಲದಲ್ಲಿ ದಕ್ಷಿಣ ಭಾರತದ ದೇವಸ್ಥಾನಗಳಲ್ಲಿ, ಜಾತ್ರೆಗಳಲ್ಲಿ, ಮನೆಗಳಲ್ಲಿ ಮತ್ತು ಸಿನಿಮಾ ಮಂದಿರಗಳಲ್ಲಿ ಒಂದೇ ಒಂದು ಧ್ವನಿ ಪ್ರತಿಧ್ವನಿಸ್ತಾ ಇತ್ತು. ಆ ಧ್ವನಿ ಕೇಳಿದ್ರೆ ಭಕ್ತಿ ಉಕ್ಕುತ್ತಿತ್ತು. ಕೆಲವೊಮ್ಮೆ ಮನಸ್ಸು ಕುಣಿತಿತ್ತು, ಮತ್ತೆ ಕೆಲವೊಮ್ಮೆ ರೋಮಾಂಚನ ಮೂಡುತ್ತಿತ್ತು. ಆ ಅಪರೂಪದ ಕಂಠದ ಒಡತಿಯೇ ಎಲ್.ಆರ್. ಈಶ್ವರಿ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿದ ಈ ಗಾಯಕಿ ದಕ್ಷಿಣ ಭಾರತದ ಸಂಗೀತ ಲೋಕದಲ್ಲಿ ಒಂದು ವಿಶಿಷ್ಟ ಅಧ್ಯಾಯವನ್ನ ಬರೆದವರು. ಕರುಣಿಸು ತಾಯೇ ಚಾಮುಂಡೇಶ್ವರಿ, ಮಹಾದೇವಿ ಮಹಾತಾಯೆ, ಉಘೆ ಉಘೆ ಮಾತಾ ಮುಂತಾದ ಭಕ್ತಿಗೀತೆಗಳು ಇಂದಿಗೂ ಕೋಟ್ಯಾಂತರ ಜನರ ನಂಬಿಕೆ ಮತ್ತು ಭಕ್ತಿಯ ಭಾಗವಾಗಿವೆ. ಆದರೆ ಈ ಮಹಾನ್ ಗಾಯಕಿಯ ಬದುಕು ಕೇವಲ ಯಶಸ್ಸಿನ ಕಥೆಯಲ್ಲ. ಅದರ ಹಿಂದೆ ಕಠಿಣ ಪರಿಶ್ರಮ, ನಿರಂತರ ಹೋರಾಟ, ಏಕಾಂತ ಮತ್ತು ಸಂಗೀತದ ಮೇಲಿನ ಅಚಲ ಪ್ರೀತಿ ಅಡಗಿದೆ. ಇಂದಿನ ಈ ವಿಡಿಯೋದಲ್ಲಿ ಎಲ್.ಆರ್. ಈಶ್ವರಿಯವರ ಕುರಿತಾದ ವಿಸ್ತೃತ ವಿಚಾರವನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಎಲ್.ಆರ್. ಈಶ್ವರಿ ಅವರ ಪೂರ್ಣ ಹೆಸರು ಲೂರ್ಡ್ ಮೇರಿ ರಾಜೇಶ್ವರಿ. ಜನಿಸಿದ್ದು 1939 ಡಿಸೆಂಬರ್ 7ರಂದು ಚೆನ್ನೈನಲ್ಲಿ. ತಂದೆಯ ಹೆಸರು ಆಂಥೋನಿ ದೇವರಾಜ್, ತಾಯಿ ರೆಜಿನಾ ಮೇರಿ. ಕ್ರೈಸ್ತ ಕುಟುಂಬದಲ್ಲಿ ಜನಿಸಿದರೂ ಹಿಂದೂ ಧಾರ್ಮಿಕ ಗೀತೆಗಳಲ್ಲಿ ಅಮರರಾದರು ಅನ್ನೋದೇ ವಿಶೇಷ. ಸಂಗೀತದ ಬಗ್ಗೆ ಆಸಕ್ತಿ ಹೊಂದಿದ್ದ ಕುಟುಂಬದಲ್ಲಿ ಬೆಳೆದ ಅವರು ಬಾಲ್ಯದಿಂದಲೇ ಗಾಯನದತ್ತ ಆಕರ್ಷಿತರಾದರು. ಆ ಕಾಲದಲ್ಲಿ ಹೆಣ್ಣು ಮಕ್ಕಳು ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡುವುದು ಸುಲಭದ ವಿಷಯವಾಗಿರಲಿಲ್ಲ. ಆದರೂ ತಮ್ಮ ಪ್ರತಿಭೆ ಮತ್ತು ಆತ್ಮವಿಶ್ವಾಸದಿಂದ ಈಶ್ವರಿ ಸಂಗೀತದ ಲೋಕಕ್ಕೆ ಕಾಲಿಟ್ಟರು. ಚಿಕ್ಕ ವಯಸ್ಸಿನಿಂದಲೇ ಹಾಡುಗಳ ಮೇಲೆ ಅಪಾರ ಆಸಕ್ತಿ ಬೆಳೆಸಿಕೊಂಡ ಅವರು ಅವಕಾಶ ಸಿಕ್ಕಾಗಲೆಲ್ಲ ತಮ್ಮ ಕಂಠವನ್ನ ಮೆರೆಸುತ್ತಿದ್ದರು. 1950ರ ದಶಕದಲ್ಲಿ ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯನಕ್ಕೆ ದೊಡ್ಡ ಬೇಡಿಕೆ ಇತ್ತು. ಆ ಸಮಯದಲ್ಲಿ ಪಿ. ಸುಶೀಲಾ, ಜಿಕ್ಕಿ, ಜಾನಕಿ ಮೊದಲಾದ ಗಾಯಕಿಯರು ತಮ್ಮದೇ ಆದ ಸ್ಥಾನವನ್ನ ನಿರ್ಮಿಸಿಕೊಂಡಿದ್ರು. ಇಂಥ ಸ್ಪರ್ಧಾತ್ಮಕ ವಾತಾವರಣದಲ್ಲಿ ಎಲ್.ಆರ್. ಈಶ್ವರಿ ತಮ್ಮ ವಿಶಿಷ್ಟ ಕಂಠದ ಮೂಲಕ ಗಮನ ಸೆಳೆದರು. ಅವರ ಧ್ವನಿಯಲ್ಲಿ ಒಂದು ರೀತಿಯ ಶಕ್ತಿ ಮತ್ತು ವಿಭಿನ್ನತೆ ಇತ್ತು. ಅದೇ ಅವರಿಗೆ ಬೇಗನೆ ಅವಕಾಶಗಳನ್ನ ತಂದುಕೊಟ್ಟಿತ್ತು. ಆರಂಭದಲ್ಲಿ ಸಣ್ಣ ಹಾಡುಗಳನ್ನು ಹಾಡಿದ ಅವರು ನಂತರ ಪ್ರಮುಖ ಸಂಗೀತ ನಿರ್ದೇಶಕರ ಗಮನ ಸೆಳೆದರು. ಕೆಲವು ವರ್ಷಗಳಲ್ಲೇ ದಕ್ಷಿಣ ಭಾರತದ ಅತ್ಯಂತ ಬೇಡಿಕೆಯ ಗಾಯಕಿಯರಲ್ಲಿ ಒಬ್ಬರಾದರು. ಎಲ್.ಆರ್. ಈಶ್ವರಿ ಅವರ ಧ್ವನಿ ಸಾಮಾನ್ಯ ಹಿನ್ನೆಲೆ ಗಾಯಕಿಯರ ಧ್ವನಿಯಂತಿರಲಿಲ್ಲ. ಅವರ ಕಂಠದಲ್ಲಿ ಉತ್ಸಾಹ, ಭಾವನೆ ಮತ್ತು ಶಕ್ತಿ ತುಂಬಿಕೊಂಡಿತ್ತು. ಅದರ ಪರಿಣಾಮವಾಗಿ ಭಕ್ತಿಗೀತೆಗಳು, ಜನಪದ ಹಾಡುಗಳು, ನೃತ್ಯ ಗೀತೆಗಳು ಮತ್ತು ವಿಶೇಷ ಭಾವನೆಯ ಹಾಡುಗಳಿಗೆ ಅವರು ಮೊದಲು ಆಯ್ಕೆಯಾಗಿದ್ರು. ಅವರ ಹಾಡುಗಳನ್ನ ಕೇಳಿದರೆ ಗಾಯಕಿಯೊಬ್ಬರು ಹಾಡುತ್ತಿದ್ದಾರೆ ಎಂಬ ಭಾವನೆಗಿಂತಲೂ ಪಾತ್ರವೇ ಮಾತನಾಡುತ್ತಿದೆ ಎನ್ನುವ ಅನುಭವ ಆಗುತ್ತಿತ್ತು. ಇದೇ ಅವರ ಯಶಸ್ಸಿನ ಪ್ರಮುಖ ಕಾರಣವಾಗಿತ್ತು. ಎಲ್.ಆರ್. ಈಶ್ವರಿ ಕನ್ನಡ ಚಿತ್ರರಂಗಕ್ಕೂ ಅಪಾರ ಕೊಡುಗೆ ನೀಡಿದ್ದಾರೆ. ಅವರು ಅನೇಕ ಕನ್ನಡ ಚಿತ್ರಗಳಲ್ಲಿ ಹಾಡಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನ ನಿರ್ಮಿಸಿಕೊಂಡರು. ಅವರ ಕಂಠದಲ್ಲಿ ಹಾಡಿದ ಭಕ್ತಿ ಗೀತೆಗಳು ಇಂದಿಗೂ ಕರ್ನಾಟಕದ ಮನೆ ಮನೆಗಳಲ್ಲಿ ಕೇಳಿ ಬರುತ್ತವೆ. ವಿಶೇಷವಾಗಿ ದೇವಿ ಆರಾಧನೆಗೆ ಸಂಬಂಧಿಸಿದ ಹಾಡುಗಳಲ್ಲಿ ಅವರ ಧ್ವನಿ ಅಪಾರ ಜನಪ್ರಿಯತೆ ಗಳಿಸಿತ್ತು. ಚಾಮುಂಡೇಶ್ವರಿ, ದುರ್ಗಾ, ಬನಶಂಕರಿ, ಯಲ್ಲಮ್ಮ ಹಾಗೂ ಇತರೆ ದೇವಿಯರ ಕುರಿತ ಹಾಡುಗಳನ್ನು ಹಾಡಿದಾಗ ಭಕ್ತರು ಅದನ್ನು ಕೇವಲ ಹಾಡಾಗಿ ಅಲ್ಲ, ಭಕ್ತಿಯ ಅನುಭವವಾಗಿ ಸ್ವೀಕರಿಸಿದರು. ಎಲ್.ಆರ್. ಈಶ್ವರಿ ಅವರನ್ನು ಭಕ್ತಿಗೀತೆಗಳ ರಾಣಿ ಎಂದು ಕರೆಯುವುದಕ್ಕೆ ಕಾರಣವಿದೆ. ಅವರ ಧ್ವನಿಯಲ್ಲಿ ದೇವಿಯ ಶಕ್ತಿ ಮತ್ತು ಭಕ್ತಿಯ ತೀವ್ರತೆ ಸ್ಪಷ್ಟವಾಗಿ ವ್ಯಕ್ತವಾಗುತ್ತಿತ್ತು. ನವರಾತ್ರಿ, ದಸರಾ, ಯುಗಾದಿ, ಜಾತ್ರೆಗಳು, ದೇವಸ್ಥಾನದ ಉತ್ಸವಗಳು ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವರ ಹಾಡುಗಳು ಮೊಳಗುತ್ತವೆ. ವಿಶೇಷವಾಗಿ ಚಾಮುಂಡೇಶ್ವರಿ ದೇವಿಯ ಕುರಿತಾಗಿ ಅವರು ಹಾಡಿದ ಅನೇಕ ಹಾಡುಗಳು ಕರ್ನಾಟಕದ ಭಕ್ತರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದಿವೆ.
ತಮಿಳು, ತೆಲುಗು, ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಹಾಡುವ ಸಾಮರ್ಥ್ಯ ಹೊಂದಿದ್ದ ಎಲ್.ಆರ್. ಈಶ್ವರಿ ದಕ್ಷಿಣ ಭಾರತದಾದ್ಯಂತ ಪ್ರಸಿದ್ಧರಾದರು. ಅವರು ಹಾಡಿದ ಹಾಡುಗಳು ವಿವಿಧ ಭಾಷೆಗಳ ಗಡಿಯನ್ನ ದಾಟಿ ಜನಪ್ರಿಯವಾದವು. ಅವರ ಕಂಠವನ್ನು ಕೇಳಿದರೆ ಹಾಡು ಯಾವ ಭಾಷೆಯದ್ದೇ ಆಗಿರಲಿ ಅದರ ಭಾವನೆ ನೇರವಾಗಿ ಹೃದಯ ತಲುಪುತ್ತೆ. ಇದೇ ಕಾರಣಕ್ಕೆ ಬಹುಭಾಷಾ ಗಾಯನದ ಕ್ಷೇತ್ರದಲ್ಲಿ ಅಪಾರ ಯಶಸ್ಸನ್ನ ಕಂಡರು. ಅನೇಕ ಖ್ಯಾತ ಸಂಗೀತ ನಿರ್ದೇಶಕರು ಎಲ್.ಆರ್. ಈಶ್ವರಿಯವರೊಂದಿಗೆ ಕೆಲಸ ಮಾಡಿದ್ದಾರೆ. ಅವರು ಹಾಡಿದ ಭಾವನೆಗೆ ಅನುಗುಣವಾಗಿ ಧ್ವನಿಯನ್ನ ಬದಲಾಯಿಸುವ ಸಾಮರ್ಥ್ಯ ಹೊಂದಿದ್ರು. ಒಂದು ಹಾಡಿನಲ್ಲಿ ಭಕ್ತಿಯ ಉತ್ಕಟತೆಯನ್ನ ವ್ಯಕ್ತಪಡಿಸಿದ್ರೆ ಮತ್ತೊಂದು ಹಾಡಿನಲ್ಲಿ ಉತ್ಸಾಹಭರಿತ ನೃತ್ಯ ಗೀತೆಗೆ ಜೀವ ತುಂಬುತ್ತಿದ್ದರು. ಈ ಬಹುಮುಖ ಪ್ರತಿಭೆಯೇ ಅವರನ್ನು ಸಂಗೀತ ನಿರ್ದೇಶಕರ ನೆಚ್ಚಿನ ಗಾಯಕಿಯನ್ನಾಗಿ ಮಾಡಿತ್ತು. ಎಲ್.ಆರ್. ಈಶ್ವರಿಯವರು ಸಾರ್ವಜನಿಕ ಜೀವನದಲ್ಲಿ ಅಪಾರ ಜನಪ್ರಿಯತೆ ಗಳಿಸಿದರೂ ತಮ್ಮ ವೈಯಕ್ತಿಕ ಬದುಕನ್ನು ಬಹಳ ಖಾಸಗಿಯಾಗಿ ಇಟ್ಕೊಂಡಿದ್ರು. ತಮ್ಮ ಬದುಕಿನ ಬಹುಪಾಲನ್ನು ಸಂಗೀತಕ್ಕೆ ಅರ್ಪಿಸಿದ್ರು. ಖ್ಯಾತಿ, ಜನಪ್ರಿಯತೆ ಮತ್ತು ಯಶಸ್ಸು ಬಂದರೂ ಅವರ ಜೀವನದಲ್ಲಿ ಸಂಗೀತವೇ ಪ್ರಮುಖ ಸ್ಥಾನದಲ್ಲಿತ್ತು. ಅಭಿಮಾನಿಗಳ ಪ್ರೀತಿ ಮತ್ತು ಸಂಗೀತದ ಮೇಲಿನ ಬದ್ಧತೆಯೇ ಅವರ ಬದುಕಿನ ದೊಡ್ಡ ಆಧಾರವಾಗಿತ್ತು. ದಶಕಗಳ ಕಾಲ ದಕ್ಷಿಣ ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದ ಎಲ್.ಆರ್. ಈಶ್ವರಿ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಅವರ ಕೊಡುಗೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಮತ್ತು ಸಾಂಸ್ಕೃತಿಕ ವೇದಿಕೆಗಳು ಗೌರವಿಸಿವೆ. ಅವರು ಕೇವಲ ಹಿನ್ನೆಲೆ ಗಾಯಕಿಯಲ್ಲ, ಒಂದು ಸಂಗೀತ ಪರಂಪರೆಯ ಪ್ರತಿನಿಧಿಯಾಗಿದ್ದಾರೆ. ಇಂದಿನ ಯುವ ಗಾಯಕರಿಗೂ ಎಲ್.ಆರ್. ಈಶ್ವರಿ ಅವರ ಪ್ರಯಾಣ ಪ್ರೇರಣೆಯಾಗಿದೆ. ಅವರ ಜೀವನ ನಮಗೆ ಒಂದು ಪಾಠ ಕಲಿಸುತ್ತೆ. ಪ್ರತಿಭೆ ಇದ್ದರೆ ಅವಕಾಶಗಳು ತಾನಾಗೇ ಬರುತ್ತವೆ. ಆದರೆ ಆ ಪ್ರತಿಭೆಯನ್ನ ಉಳಿಸಿಕೊಳ್ಳಲು ಶ್ರಮ, ಶಿಸ್ತು ಮತ್ತು ನಿರಂತರ ಅಭ್ಯಾಸ ಅಗತ್ಯ. ದಶಕಗಳ ಕಾಲ ಜನಪ್ರಿಯತೆಯನ್ನು ಉಳಿಸಿಕೊಂಡಿರುವುದು ಅವರ ಪರಿಶ್ರಮಕ್ಕೆ ಸಿಕ್ಕ ಫಲ. ಹೀಗೆ ಎಲ್.ಆರ್. ಈಶ್ವರಿ ಕೇವಲ ಒಬ್ಬ ಗಾಯಕಿಯಲ್ಲ, ಅವರು ಒಂದು ಯುಗ. ಅವರ ಧ್ವನಿ ದಕ್ಷಿಣ ಭಾರತದ ಸಂಗೀತ ಇತಿಹಾಸದ ಅವಿಭಾಜ್ಯ ಭಾಗವಾಗಿದೆ. ಭಕ್ತಿಗೀತೆಗಳ ಮೂಲಕ ಲಕ್ಷಾಂತರ ಜನರ ಹೃದಯದಲ್ಲಿ ಭಕ್ತಿಯನ್ನು ಮೂಡಿಸಿದ ಅವರು ಚಿತ್ರಗೀತೆಗಳ ಮೂಲಕ ಸಂಗೀತ ಪ್ರೇಮಿಗಳನ್ನ ರಂಜಿಸಿದ್ರು. ಅವರ ಕಂಠದಲ್ಲಿ ಭಕ್ತಿ ಇತ್ತು, ಶಕ್ತಿಯೂ ಇತ್ತು, ಭಾವನೆ ಮತ್ತು ಸಂಗೀತದ ಮೇಲಿನ ಅಪಾರ ಪ್ರೀತಿ ಇತ್ತು. ಇಂದಿಗೂ ದೇವಸ್ಥಾನಗಳಲ್ಲಿ, ಜಾತ್ರೆಗಳಲ್ಲಿ ಮತ್ತು ಸಂಗೀತ ಪ್ರೇಮಿಗಳ ಮನಸ್ಸಿನಲ್ಲಿ ಅವರ ಹಾಡುಗಳು ಜೀವಂತವಾಗಿವೆ. ಎಲ್.ಆರ್. ಈಶ್ವರಿ ಅವರ ಧ್ವನಿ ಕಾಲವನ್ನ ಮೀರಿ ಅಮರವಾಗಿದೆ. ಅದಕ್ಕಾಗಿಯೇ ಅವರನ್ನು ದಕ್ಷಿಣ ಭಾರತದ ಸಂಗೀತ ಲೋಕದ ಅಪರೂಪದ ದಂತಕಥೆ ಎಂದು ಕರೆಯಲಾಗುತ್ತದೆ. ಇಂಥ ಮಹಾನ್ ಗಾಯಕಿ ತಮ್ಮ ಬದುಕಿನಲ್ಲಿ ಬ್ರಹ್ಮಚಾರಿಣಿಯಾಗಿಯೇ ಉಳಿದುಬಿಟ್ರು. ಯಾಕೆಂದ್ರೆ ಸಂಗೀತವೇ ಅವರಿಗೆ ಸರ್ವಸ್ವವಾಗಿತ್ತು. ಸಂಗೀತಕ್ಕೆ ತಮ್ಮ ಸರ್ವಸ್ವವನ್ನ ಧಾರೆ ಎರೆದ್ರು ಅನ್ನೋದೇ ವಿಶೇಷ. ಇವಿಷ್ಟು ಎಲ್.ಆರ್. ಈಶ್ವರಿಯವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.